ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ಎಲ್ಲರೂ ಹೋಲಿ ಹಬ್ಬದ ತಯಾರಿ ನಡೆಸ್ತಾ ಇರ್ತೀರ. ಎಲ್ರಿಗೂ ನನ್ನ ಕಡೆಯಿಂದ ಹೋಲಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಲಿ. ನೋಡಿ, ಹೋಲಿಗೆ ನಾನು ಸ್ಪೆಷಲ್ ಆದ ಒಂದು ಥಂಡಾಯಿ ತೊಗೊಂಬಂದಿನಿ. ಕಲರ್ ಬಣ್ಣ ಹಚ್ಕೊಂಡ್ಬಿಟ್ಟು ಥಂಡ ಕೂಲ್ ಆಗಿರೋ ಒಂದು ಥಂಡಾಯಿ ಕುಡಿದ್ರೆ ಹಬ್ಬದ ಮಜಾನೇ ಬೇರೆ. ಡಬಲ್ ಆಗುತ್ತೆ ಹಬ್ಬದ ಖುಷಿ ಅಲ್ವಾ? ನೀವೇನಂತೀರ? ನೋಡಿ, ನಾನು ಸ್ಪೆಷಲ್ ಆದ ಥಂಡಾಯಿ ತೊಗೊಂಬಂದಿನಿ. ಡ್ರೈ ಫ್ರೂಟ್ಸ್ ಥಂಡಾಯಿ. ಇದು ಹೆಲ್ದಿ ಕೂಡ ಮತ್ತು ಹೈ ಪ್ರೋಟೀನ್ ಕೂಡ ಮತ್ತು ಹಬ್ಬಕ್ಕೆ ವಿಶೇಷವಾದ ಥಂಡಾಯಿ. ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಕಾಜು, ಬಾದಾಮ್ ಮತ್ತು ವಾಲ್ನಟ್ಸು, ಅಂದರೆ ಬ್ರೈನ್ ಅಂತಾರಲ್ಲ, ಮತ್ತು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 10-15 ಎಳೆಯಷ್ಟು ಕೇಸರ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಮಜಾ ಬರುತ್ತೆ. ಸ್ವಲ್ಪ ಒಂದು 5-6 ಕಾಳಷ್ಟು ಮೆಣಸು, ಒಂದು ಚಿಕ್ಕ ಚಕ್ಕೆ, ಒಂದು ಚಿಕ್ಕ 2 ಪೀಸ್ ಚಕ್ಕೆ, ಒಂದು ಚಿಕ್ಕ ಬೌಲಷ್ಟು ಸೋಂಪು, ಅಡುಗೆ ಹಾಕ್ತಾರಲ್ಲ ಸೋಂಪು, ತಿನ್ನೋ ಸೋಂಪು, ಮತ್ತು ಒಂದು 1/4 ಕಪ್ಪಷ್ಟು ಕಸ್ಟರ್ಡ್ ಪೌಡರು, ಸಕ್ಕರೆ 1/2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಕ್ವಾಂಟಿಟಿ ಹೆಚ್ಚು ಮಾಡ್ಕೋಬೋದು, ಯಾವ್ದು ಬೇಕು ಅದು ಕಮ್ಮಿನೂ ಮಾಡ್ಕೋಬೋದು, ಯಾವುದಾದ್ರೂ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಅರ್ಧ ಲೀಟ್ರ್ ಹಾಲನ್ನ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ನೀರು ಹಾಕಬೇಡಿ, ಪೂರ್ತಿ ಪ್ಯೂರ್ ನೀರಿರದೇ ಇರೋ ಹಾಲಿರಬೇಕು. ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ನ ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು, ಹುರಿಬಾರ್ದು, ಕಲರ್ ಬರೋವರೆಗೂ ಬೆಚ್ಚಗೆ, ಅಂದರೆ ಪೀಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಪುಡಿ ಮಾಡೋಕ್ಕೆ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಕುಂಬಳಕಾಯಿ ಬೀಜ, ಕಾಜು, ಪಿಸ್ತಾ, ಬಾದಾಮ್, ಮತ್ತು ಅಕ್ರೋಟು, ಬ್ರೇನ್ ಅಂತಾರಲ್ಲ, ಸೋಂಪು, ಮತ್ತು ಚಕ್ಕೆ, ಸ್ವಲ್ಪ ಮೆಣಸು. ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಬಿಟ್ಟರೆ ಬಿಡ್ಬೋದು ಮೆಣಸು. ನಾನು ಹಾಕಿದ್ದೀನಿ. ಇದು ಥಂಡಾಯಿಗೆ ಒಳ್ಳೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಮೇಯ್ನಾಗಿ ಚಕ್ಕೆ ಮತ್ತು ಮೆಣಸು ಮತ್ತು ಸೋಂಪು ಸಿಕ್ಕಾಪಟ್ಟೆ ಚೆನ್ನಾಗಿ ರಿಚ್ ಟೇಸ್ಟಿ ಕೊಡುತ್ತೆ. ಮರಿದೇನೆ ಹಾಕಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಮತ್ತು ತುಂಬ ಥಂಡಾಗಿ ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದೋ ಇದು ಡ್ರಿಂಕು. ಮರಿದೇನೆ ಮಾಡಿ ಥಂಡಾಯಿ ಅಂತಾರೆ. ನೋಡಿ, ಈಗ ಬೆಚ್ಚಗಾಗಬೇಕು, ಸಾಕು. ಈಗ ಪಿಸಾಗ್ಬಿಡ್ತವೆ, ಬೆಚ್ಚಗಾದ್ರೆ ಸಾಕು, ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಸ್ವಲ್ಪ ಬೆಚ್ಚಗಾದ್ಮೇಲೆ ಥಂಡಕ್ಕೆ ಆರಿಸಿದ ಮೇಲೆ ಪುಡಿ ಮಾಡ್ಕೋಬೇಕು ಫ್ರೆಂಡ್. ಪೂರ್ತಿ ಥಂಡಿಗೆ ಆರಬೇಕು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಕೇಸರ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ, ಮತ್ತು ಟೇಸ್ಟು ಘಮ ಎರಡೂ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ, ಆರಕ್ಕೆ ಈ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಥಂಡಿಗೆ ಆರಬೇಕು ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹಾಕ್ಕೊಳ್ಳಿ. ಸಕ್ಕರೆ ಮತ್ತು ಕಸ್ಟರ್ಡ್ ಪೌಡರ್ ಅಷ್ಟೇ ಆಮೇಲೆ ಹಾಕ್ಕೊಳ್ಳಿ ಪುಡಿ ಮಾಡುವಾಗ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ, ಚೆನ್ನಾಗಿರುತ್ತೆ ಎಲ್ಲ ರೆಸಿಪಿಗಳು. ನೋಡಿ, ತಣ್ಣಗಾದ್ಮೇಲೆ ಎಲ್ಲ ನಾವು ಡ್ರೈ ಫ್ರೂಟ್ಸು ಮತ್ತು ಮೆಣಸು, ಚಕ್ಕೆ ಎಲ್ಲ, ಏಲಕ್ಕಿ ಎಲ್ಲ ಹುರ್ಕೊಂಡಿದ್ವಲ್ಲ, ಸಿರೆಮೆ ಎಲ್ಲ ಹಾಕಿ ನೋಡಿ. ಈಗ ಅದಕ್ಕೆ ನಾನು 1/4 ಕಪ್ಪಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ಫ್ರೂಟ್ ಕಸ್ಟರ್ಡ್ ಪೌಡರು. ನೋಡಿ, ಈಗ 1/2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ಟೇಸ್ಟ್ ಪ್ರಕಾರ ಜಾಸ್ತಿನೂ ತೊಗೋಬೋದು, ಕಮ್ಮಿನೂ ತೊಗೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇದೇನು ಹಾರ್ಡಿಲ್ಲ, ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ತರಿ ಇರಬೇಕು, ಅಂದರೆ ಮಜಾ ಬರುತ್ತೆ ಆ ಥಂಡಾಯಿಗೆ. ಪೂರ್ತಿ ನುಣ್ಣಗೆ ಆಗಬಾರ್ದು. ನೋಡಿ, ಈ ಥರ ಸ್ವಲ್ಪ ಇನ್ನೇನು ಪುಡಿ ಆಗುತ್ತೆ ಅನ್ನೋಷ್ಟಿಗೆ ಬಿಟ್ಬಿಡಿ ಮಿಕ್ಸರ್ನ. ಸಣ್ಣ ಅರ್ಧ ಮಿಕ್ಸರ್ ಮಾಡಿ, ಪೂರ್ತಿ ಜೋರಾಗಿ ಮಿಕ್ಸರ್ ಮಾಡಿದ್ರೆ ಆಯಿಲ್ ಬಿಡುತ್ತೆ ಎಲ್ಲ ಡ್ರೈ ಫ್ರೂಟ್ಸು. ಸ್ವಲ್ಪ ತಿರುಗಿ ಮಿಕ್ಸರ್ ಮಾಡ್ಕೋಬೇಕು. ನೋಡಿ, ಪುಡಿನ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿ. ಇದು ಮಕ್ಕಳಿಗೆ ಮಿಲ್ಕ್ ಶೇಕು ಮಾಡಿಕೊಡ್ಬೋದು ಫ್ರೆಂಡ್ಸ್. ಇದು ಬಿಸಿನೂ ಕುಡಿಬೋದು, ಥಂಡಿಗೆ ಕುಡಿಬೋದು ಫ್ರೆಂಡ್ಸ್. ತುಂಬ ಬೆಳಗ್ಗೆ ಒಂದು ಹಾಲಲ್ಲಿ ಇದು ಹಾಕಿ ಕುದಿಸ್ಕೊಟ್ರೆ ಮಸ್ತಾಗಿ ಹೆಲ್ದಿಯಾಗಿ ಬೆಳೀತಾರೆ ಮಕ್ಕಳು. ಅದೂ ಕೂಡ ಮತ್ತು ಥಂಡಾಯಿನೂ ಕೂಡ ಸಖತ್ತಾಗಿರುತ್ತೆ. ಮಾಡಿ ಇದೆಲ್ಲ ಐಸ್ ಕ್ರೀಮು ಮಾಡ್ಬೋದು ಫ್ರೆಂಡ್ಸ್. ಜಾಸ್ತಿ ಹಾಲಾಗಿ ಗಟ್ಟಿ ಮಾಡಿ ಜಾಸ್ತಿ ಪೌಡ್ರ್ ಹಾಕ್ಬಿಟ್ಟು ಐಸ್ ಕ್ರೀಮು ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿ, ತುಂಬ ವೆರೈಟಿ ಮಾಡ್ಬೋದು ಈ ಥಂಡಾಯಿ ಪೌಡ್ರಿಂದ. ಇನ್ಸ್ಟೆಂಟ್ ಪೌಡ್ರ್ ಮಾಡಿ ತೋರಿಸಿದ್ದೀನಿ. ಮಾಡಿಬಿಟ್ಟು ಒಂದು ಗ್ಲಾಸಲ್ಲಿ, ಈ ಥರ ಗ್ಲಾಸಿನ ಬಾಟ್ಲಲ್ಲಿ ಇಟ್ಕೊಂಬಿಡಿ. ನೋಡಿ, ಇಲ್ಲಿ ಹಾಲು ಕಾದಿದೆ. ಆ ಕಾದಿರೋ ಹಾಲಲ್ಲಿ ಈಗ ಒಂದು ಸ್ಪೂನ್ ಆಗೋಷ್ಟು, ನಿಮ್ಗೆ ಜಾಸ್ತಿ ಗಟ್ಟಿ ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಇದು ಇನ್ಸ್ಟೆಂಟ್ ಡ್ರೈ ಫ್ರೂಟ್ಸ್ ಪೌಡರ್, ಥಂಡಾಯಿ ಪೌಡರ್ ಮಾಡಿದ್ನಲ್ಲ ನೋಡಿ, ಅದೇ ಇದು. ಚೆನ್ನಾಗಿ ಹಾಕಿ ಕುದಿಸಿ ಫ್ರೆಂಡ್ಸ್. ಒಂಥರ ಗಟ್ಟಿ ಸ್ಟ್ರಕ್ಚರ್ ಬರಬೇಕು, ಅಷ್ಟು ತನಕ ಕುದಿಬೇಕು. ಪೂರ್ತಿ ಗಟ್ಟಿಯಾಗಿ ಮಾಡಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ಮೀಡಿಯಮಾಗಿ ಇನ್ನೇನು ಗಟ್ಟಿ ಆಗುತ್ತೆ ಅನ್ನೋಷ್ಟಿಗೆ ಆಫ್ ಮಾಡಿ, ಪೂರ್ತಿ ಥಂಡಗಾಗಬೇಕು ಫ್ರೆಂಡ್ಸ್. ಥಂಡಗಾದ್ಮೇಲೆ ನೋಡಿ, ಅದು ನೋಡಿ ಈ ಥರ ಸ್ಟ್ರಕ್ಚರ್ ಇರಬೇಕಂದ್ರೆ ಕುಡಿಯೋಕ್ಕೆ ಮಜಾ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಮರಿದೇನೆ ಮಾಡಿ ಫ್ರೆಂಡ್ಸ್, ಮನೆಯಲ್ಲೆಲ್ಲ ಮಾಡ್ಕೊಳ್ಳಿ. ಹೋಳಿ ಹಬ್ಬದಲ್ಲಿ ಇದು ಮಾಡಿ ಕುಡಿ. ಕಲರ್ ಬಣ್ಣ ಹಚ್ಕೊಂಡು ಮಸ್ತಾಗಿ ಹೋಳಿ ಆಚರಿಸಿ. ವರ್ಷಿಗೊಮ್ಮೆ ಬರುತ್ತೆ ಬಣ್ಣ ಹಚ್ಕೊಂಡು. ಆರ್ಗ್ಯಾನಿಕ್ ಬಣ್ಣ ಹಚ್ಕೊಳ್ಳಿ, ಕಲರ್ ಯಾವುದು ಕೆಮಿಕಲ್ ಹಚ್ಕೋಬೇಡಿ, ಸ್ಕಿನ್ನಿಗೆ ಹೆಲ್ತಿಗೆ ಒಳ್ಳೆಯದಲ್ಲ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಪಿಸ್ತಾ ಪೀಸಸ್ಸು, ಐಸ್ ಕ್ಯೂಬು, ಸ್ವಲ್ಪ ಕೇಸರಿ ಎಳೆಗಳು ಹಾಕ್ಕೊಂಡಿದ್ದೀನಿ.
ನೋಡಿ ನಿಮ್ಗೆ ಯಾವ್ದು ಬೇಕಾದ್ರೆ ಹಾಕೋಬೋದು, ಇಲ್ಲ ಹಾಗೇ ಕುಡಿಬೋದು. ಐಸ್ ಹಾಕಿದ್ರೆ ಸಖತ್ತಾಗಿರುತ್ತೆ, ತಂಪು ತಂಪು ಹೊಟ್ಟೆಲಿ ಹೋದ್ರೆ ತಣ್ಣಗಾಗಿರುತ್ತೆ ನೋಡಿ, ಅಷ್ಟು ಮಜಾ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ, ಮರಿದೇನೆ ಮಾಡಿ. ತುಂಬ ಟೇಸ್ಟಿ ಫ್ರೆಂಡ್ಸ್, ತುಂಬ ಹೆಲ್ದಿ ಕೂಡ ಇದು, ತುಂಬ ಹೆಲ್ದಿ. ಮಕ್ಕಳಿಗೆ ಕೊಡಿ, ಹಿರಿಯರಿಗೆ ಕೊಡಿ, ಎಲ್ಲರೂ ಮಜಾ ಮಾಡಿ ಹೋಲಿ ಹಬ್ಬಕ್ಕೆ ಇದೆಲ್ಲ ಕುಡಿದ್ಬಿಟ್ಟು ನೋಡಿ ಯಾವ ಥರ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನಿಮ್ಗೆ ರೆಸಿಪಿಗಳೆಲ್ಲ ಯಾವ ಸ್ಟೆಪ್ಪಿಗೆ ಯಾವ ಹಾಕ್ತೀವಂತ. ಮರಿದೇನೆ ಮಾಡಿ. ಮತ್ತು ಇದು ಇನ್ಸ್ಟೆಂಟ್ ಪೌಡರು, ಥಂಡಾಯಿ ಇನ್ಸ್ಟೆಂಟ್ ಪೌಡರ್ ಅನ್ನಿ, ಹೆಲ್ದಿ ಡ್ರಿಂಕ್ ಪೌಡರ್ ಅನ್ನಿ, ಡ್ರೈ ಫ್ರೂಟ್ಸ್ ಪೌಡರ್ ಅನ್ನಿ, ಎಲ್ಲನೂ ಒಂದೇ. ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮರಿದೇನೆ ಮಾಡಿ ಫ್ರೆಂಡ್ಸ್. ಎಷ್ಟು ಮಸ್ತಾಗಿ ಬಂದಿದೆ ನೋಡಿ. ಈ ಥರ ಮಾಡಿ ಯಾವ ಡ್ರೈ ಫ್ರೂಟ್ಸು ಹಾಕೋಬೋದು ನೀವು, ಇದೆ ಅಂತಲ್ಲ, ನಿಮ್ಗೆ ಯಾವ್ದಾವ್ದು ಡ್ರೈ ಫ್ರೂಟ್ಸ್ ಬೇಕು ಅದೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಸಖತ್ತಾಗಿರುತ್ತದೆ. ಇನ್ಸ್ಟೆಂಟ್ ಪೌಡ್ರ್ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ಥರನೂ ಐಸ್ ಕ್ರೀಮ್ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. ಹ್ಯಾಪಿ ಹೋಲಿ ಫ್ರೆಂಡ್ಸ್, ಥ್ಯಾಂಕ್ ಯು.